ಇವತ್ತಿಗೆ ಈ ಅಡಿಕೆ ಹಾಕ್ಬಿಟ್ಟು 6 ದಿನ ಆಗಿತ್ತು. ಒಣಗಿರೋ ಅಡಿಕೆ ಎಲ್ಲ ತಂದ್ಬಿಟ್ಟು ಮನೆಗೆ ಹಾಕೋಣ ಅಂತ ಹೇಳ್ಬಿಟ್ಟು ಚೀಲ ತಗಡಿ ಮರ ಎಲ್ಲ ರೆಡಿ ಮಾಡ್ಕೊಂಡ್ವಿ. ನಮ್ಮ ದೀಪ್ತಿ ನೀನು ಸುಮ್ಮನೆ ಕೂತ್ಕೊಳ್ಳಯ್ಯ, ನಾನೇ ತುಂಬ್ತೀನಿ ಅಂತ ನನ್ನ ಕೈಯಲ್ಲಿರೋ ತಗಡಿ ಮರನ ಕಿತ್ಕೊಂಡ್ಬಿಡೋಣ. ಯಾರು ಹೇಳಿದ್ರು ಇವಾಗಿನ ಮಕ್ಳಿಗೆ ಹೇಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಆಯಿತು ನೀನೇ ತುಂಬು ಅಂತ ಹೇಳಿದೆ. ಕೊನೆಗೂ ಮೂಟೆ ಎಲ್ಲ ತುಂಬಿದಾಯ್ತು. ಕೆಳಗಿರೋ ಮೂಟೆ ನನ್ನ ಮೇಲೆ ಬರ್ತಿದ್ದಂಗೆ ನನಗೊಂದು ಸಾಂಗ್ ನೆನಪಾಗ್ಬಿಡೋಣ. ಮೇಲಿನ ಅಂಬಾರಿ ಇವತ್ತಿಗೆ ಅಡಿಕೆ ಕೆಲಸ ಮುಗೀತು ಅಂತ ಹೇಳಿ 8 ಗಂಟೆಗೆ ಹೋಗಿ ದಬಾಕೊಂಡೆ. ಆಯಿತು. ಆಮೇಲೆ ಇನ್ನೇನು ರಂಗಣ, ಮಲ್ಕೊಂಡು ಇನ್ನೂ 10 ನಿಮಿಷ ಕೂಡ ಆಗಿರಲಿಲ್ಲ. ನನ್ನ ಫ್ರೆಂಡ್ ಫೋನ್ ಮಾಡಿಬಿಟ್ಟು ಇವತ್ತು ಬಾಡಿನ ಚೀಟಿ ಇನ್ನು 5 ನಿಮಿಷದಲ್ಲಿ ಬೇಗ ಬಾ ಅಂತ ಹೇಳ್ಬಿಡೋಣ. ವೈ? ಯಾಕೆ ಅಂದರೆ 8:15 ಮೇಲೆ 1 ನಿಮಿಷ ಆದ್ರೂ 500 ರೂಪಾಯಿ ಫೈನ್ ಬರೆದ್ಬಿಡ್ತಾರೆ. ಸರಿ ಅಂತೇಳಿ ಆಚೆ ನಿಂತಿದ್ದ ಗಾಡಿನ ಸ್ಟಾರ್ಟ್ ಮಾಡ್ಕೊಂಡು ನಾನು ಚೀಟಿ ಕಡೆಗೆ ಸೀದಾ ಹೊರಟೆ. ಇಲ್ಲಿ ಬಂದು ಬಾಕಿ ಇರೋ ನನ್ನ ಶೇರ್ನ ಕಟ್ಟಿದೆ. ಅವರು ಎಲ್ಲ ಕಟ್ಟಿಸ್ಕೊಂಡು ಮತ್ತೆ ಎಲ್ರಿಗೂ ವಾಪಸ್ ಕೊಡ್ತಿದ್ರು. ಇದೇನಪ್ಪ ಯುಗಾದಿಗೆ ಮರಿ ತರೋಕ್ಕೆ ಅಂತ ಶೇರ್ ಹಾಕ್ಸ್ಕೊಂಡು ಆಯ್ತು ಪೂಜೆಗೆ ಕೊಡ್ತಾವ್ರೆ ಅಂದ್ಕೊಂಡೆ. ಆಯ್ತು ಪೂಜೆಗೆ ಏನಾರ ಬೋನಸ್ ಕೊಡ್ತಾವ್ರ ಅಂತೇಳಿ ನಾನು ಬೆಳಗಿನ ಟೂರ್ ಹೋಗ್ಬಿಡೋಣ ಅಂತೇಳಿ ಒಳ್ಳೆ ಪ್ಲಾನಿಂಗ್ ಹಾಕೊಂಡೆ. ಯಾವ ಇವೆಲ್ಲ